ಇನ್ಸ್ಟಾಗ್ರಾಮ್ ಓಪನ್ ಮಾಡಿದರೆ ಸಾಕು ಬರೀ ವಿರಾಟ್ ಕೊಹ್ಲಿ ಅವ್ರದ್ದೇ ನ್ಯೂಸ್ ಆಗಿಬಿಟ್ಟಿದೆ. ಬಟ್ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಈ ಥರ ಯಾವಾಗಾದರೂ ಓಪನ್ ಆಗದೆ ಇದ್ದಾಗ ಸೊ ಏನಾಗುತ್ತೆ ಅನ್ನೋದನ್ನ ಮತ್ತು ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ವಿರಾಟ್ ಕೊಹ್ಲಿ ಅವರ ಅಕೌಂಟ್ ಯಾಕೆ ಓಪನ್ ಆಗ್ತಿರ್ಲಿಲ್ಲ. ಟೋಟಲ್ ಆಗಿ 5 ರಿಂದ 6 ಅವರ್ ಅವರ ಅಕೌಂಟ್ ಓಪನ್ ಆಗ್ತಿರ್ಲಿಲ್ಲ. ಜನವರಿ 30, 2026ಕ್ಕೆ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 8:30 ಅಥವಾ 8 ಗಂಟೆ ಸುಮಾರು ತನಕ ಅವರ ಅಕೌಂಟ್ ಓಪನ್ ಆಗ್ತಾ ಇರಲಿಲ್ಲ. ಅದಾದ್ಮೇಲೆ 8 ಗಂಟೆ 8:30 ಸುಮಾರು ಅವರ ಅಕೌಂಟ್ ಮತ್ತೆ ಓಪನ್ ಆಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದಾಗ ಅವರ ಅಕೌಂಟ್ ಬರ್ತಾ ಇಲ್ಲ. ನನ್ನ ಫೋನಲ್ಲಿ ಬರ್ತಾ ಇಲ್ಲ, ಅಥವಾ ನಿಮ್ಮ ಫೋನಲ್ಲಿ ಬರ್ಬೋದು. ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಅವರ ಅಕೌಂಟ್ ಓಪನ್ ಮಾಡಿದ್ರೆ ಓಪನ್ ಆಗ್ತಾ ಇದೆ. ಆದ್ರೆ ಯಾವುದೇ ತರ ಫಾಲೋವರ್ಸ್ ಅವ್ರಿಗೆ ಡಿಕ್ರೀಸ್ ಆಗಿಲ್ಲ ಅಥವಾ ಯಾವುದೇ ಪೋಸ್ಟ್ಗಳು ಕೂಡ ಹೋಗಿಲ್ಲ. ಬಟ್ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ರೂಮರ್ಸ್ಗಳನ್ನ ಸ್ಪ್ರೆಡ್ ಮಾಡ್ತಾ ಇದ್ರೆ ಅವರು ಡಿಆಕ್ಟಿವೇಟ್ ಮಾಡಿದ್ರು, ಟೆಂಪ್ರವರಿ ಅವ್ರ ಅಕೌಂಟ್ ಬ್ಯಾನ್ ಆಗಿತ್ತು, ಅದಾಗಿತ್ತು, ಇದಾಗಿತ್ತು ಅಂತ. ಸೊ ಇದೇನು ಆಗಿಲ್ಲ. ಇದು ಇನ್ಸ್ಟಾಗ್ರಾಮ್ ಸರ್ವರ್ ಗ್ಲಿಚ್ ಇಂದ ಅಥವಾ ಇಂಡೆಕ್ಸಿಂಗ್ ಇಶ್ಯೂಸ್ ಇಂದ ಈ ಪ್ರಾಬ್ಲಮ್ ಆಗಿರುತ್ತೆ. ಸೊ ಯೂಶಲಿ ಏನಂದ್ರೆ ಇನ್ಸ್ಟಾಗ್ರಾಮ್ ಆಲ್ಗೊರಿದಮ್ ಅವರ ಅಕೌಂಟ್ ಅಲ್ಲಿರುವಂತ ಎಲ್ಲ ಒಂದು ಡೇಟಾನ ಡೈಲಿ ಬ್ಯಾಕಪ್ ಮಾಡ್ತಾ ಇರುತ್ತೆ. ಈ ಬ್ಯಾಕಪ್ ಮಾಡುವಂತ ಟೈಮಲ್ಲಿ ಸೊ ನೀವು ವಾಟ್ಸಪ್ ಅಲ್ಲಿ ಓಪನ್ ಮಾಡಿದಾಗ ಹೆಂಗೆ ಡೈಲಿ ನಿಮ್ಮ ಒಂದು ಎಲ್ಲ ಚಾಟ್ಸ್ಗಳು ಅಥವಾ ವಿಡಿಯೋ ಏನೇನೆಲ್ಲ ಇದು ಮಾಡಿರ್ತೀರ ಅದು ಹೆಂಗೆ ಬ್ಯಾಕ್ ಆಗುತ್ತೆ ಡ್ರೈವಿಗೆ, ಅದೇ ತರಾನೇ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವುದೇ ಒಂದು ಅಕೌಂಟ್ ಡೇಟಾ ಡೈಲಿ ಬ್ಯಾಕಪ್ ಮಾಡ್ತಾ ಇರುತ್ತೆ. ಸೊ ಈಗ ಈ ತರ ಬ್ಯಾಕಪ್ ಮಾಡುವಾಗ ಸಮ್ಟೈಮ್ಸ್ ಏನಾದ್ರು ಸರ್ವರ್ ಗ್ಲಿಚ್ ಆದ್ರೆ ಅದನ್ನ ಫಿಕ್ಸ್ ಮಾಡೋದಕ್ಕೆ ಮಿನಿಮಮ್ 5 ಅವರ್ಸ್ ಅಥವಾ 48 ಅವರ್ಸ್, 24 ಅವರ್ಸ್ ಅಥವಾ 72 ಅವರ್ಸ್ ಕೂಡ ಆಗುತ್ತೆ. ಆದ್ರೆ ಇನ್ಸ್ಟಾಗ್ರಾಮ್ ಇಂದ ಯಾವುದೇ ತರ ಅಫಿಷಿಯಲ್ ಅಪ್ಡೇಟ್ ಇಲ್ಲ ವಿರಾಟ್ ಕೊಹ್ಲಿ ಅವ್ರಿಗೆ ಅಂತ ಅಷ್ಟೇ ಇಲ್ಲ, ಎಲ್ಲರಿಗೂ ಕೂಡ ಇದು ಪ್ರಾಬ್ಲಮ್ ಆಗುತ್ತೆ. ಸಮ್ಟೈಮ್ಸ್ ನಿಮ್ಗೂ ಕೂಡ ಇದು ಪ್ರಾಬ್ಲಮ್ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನಿಮ್ಮ ಅಕೌಂಟ್ ಅಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಆಪ್ಷನ್ ಎನೇಬಲ್ ಮಾಡಬೇಕು. ನಿಮ್ಮ ಅಕೌಂಟ್ಗೆ ಮಿನಿಮಮ್ ಪಾಸ್ವರ್ಡ್ ಅನ್ನ ನೀವು ಸೆಟ್ ಮಾಡಬೇಕು, ಸ್ಟ್ರಾಂಗ್ ಆಗಿರೋಂಥ ಪಾಸ್ವರ್ಡ್ ಸೆಟ್ ಮಾಡಬೇಕು. ಸೊ ಮಲ್ಟಿಪಲ್ ಡಿವೈಸ್ ಲಾಗಿನ್ ಮಾಡಬಾರ್ದು. ಒಂದೇ ಇನ್ಸ್ಟಾಗ್ರಾಮ್ ಅಕೌಂಟ್, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಒಂದೇ ಡಿವೈಸ್ ಅಲ್ಲಿ ಯೂಸ್ ಮಾಡಿ, ಮಲ್ಟಿಪಲ್ ಡಿವೈಸ್ ಅಲ್ಲಿ ಲಾಗಿನ್ ಮಾಡಬೇಡಿ. ಅಂಡ್ ಆಲ್ಸೋ ನಿಮ್ಮ ಒಂದು ಇಮೇಲ್ ಐ ಡಿನ ವೆರಿಫೈಡ್ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ನೆಕ್ಸ್ಟ್ ಏನಂದ್ರೆ ಆಲ್ಸೋ ಎಷ್ಟು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಬರ್ತಾ ಇರುತ್ತೋ ಅದನ್ನ ಡೈಲಿ ಅಪ್ಡೇಟ್ ಮಾಡ್ತಾ ಇರಿ. ವೀಕ್ಲಿ ಒನ್ಸ್ ಆದ್ರೂ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಕ್ಲಿಯರ್ ಮಾಡಿ, ಡೇಟಾ ಕ್ಲಿಯರ್ ಮಾಡೋದನ್ನ ನೀವು ಮಾಡಬೇಕಾಗುತ್ತೆ. ಅಂಡ್ ಇನ್ನೊಂದು ನೆಕ್ಸ್ಟ್ ನೋಡೋದಾದ್ರೆ ನಿಮ್ಮ ಅಕೌಂಟ್ಗೆ ಯಾವ್ದಾದ್ರು ಸ್ಯಾಂಪ್ಲಿಂಗ್ಸ್ ಆಗಿರ್ಬೋದು ಅಥವಾ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡುವಂತ ರೀಲ್ಸು ಮತ್ತೆ ಫೋಟೋಸ್ಗಳಿಗೆ ಬ್ಯಾನ್ ಆಗಿರೋಂಥ ಹ್ಯಾಶ್ಟ್ಯಾಗ್ಸ್ಗಳನ್ನ ಯೂಸ್ ಮಾಡಬೇಡಿ. ಅಥವಾ ಯಾರಿಗಾದ್ರೂ ಹೋಗಿ ಕೆಟ್ಟದಾಗಿ ಕಮೆಂಟ್ ಮಾಡೋದಾಗಿರ್ಬೋದು, ಅವ್ರೇನಾದ್ರೂ ನಿಮ್ಮ ಅಕೌಂಟಿಗೆ ರಿಪೋರ್ಟ್ ಮಾಡಿದ್ರೆ ನಿಮಗೆ ಈ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮಗೆ ಈ ತರ ಪ್ರಾಬ್ಲಮ್ ಆದಾಗ ಏನ್ ಮಾಡ್ತೀರಾ ಅಂದ್ರೆ ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಹೋಗಿ ಇನ್ಸ್ಟಾಗ್ರಾಮ್ ಫೀಡ್ಬ್ಯಾಕ್ ಇರುತ್ತಲ್ವಾ, ಅಲ್ಲಿ ಹೋಗಿ ರಿಪೋರ್ಟ್ ಮಾಡಬಹುದು. ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಯೂಸರ್ ಐ ಡಿ ಏನಿರುತ್ತೆ ಅದನ್ನ ಕೊಟ್ಟು ಅಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನೀವು ಸಬ್ಮಿಟ್ ಮಾಡಬಹುದು. ಸೊ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕಂದ್ರೆ ಹೇಳಿ, ಖಂಡಿತ ವಿಡಿಯೋ ಮಾಡ್ತೀನಿ. ಬಟ್ ಇಲ್ಲಿ ವಿರಾಟ್ ಕೊಹ್ಲಿ ಅವರ ಅಕೌಂಟ್ ಡಿಆಕ್ಟಿವೇಟ್ ಕೂಡ ಆಗಿಲ್ಲ, ಸಸ್ಪೆಂಡ್ ಕೂಡ ಆಗಿಲ್ಲ. ಸೊ ಇದಿಷ್ಟು ಕ್ಲಾರಿಟಿ ಕೊಡ್ತೀನಿ ನಿಮಗೆ. ಇದು ಇನ್ಸ್ಟಾಗ್ರಾಮ್ ಸರ್ವರ್ ಗ್ಲಿಚ್ ಇಂದ ಆಗಿರೋಂಥ ಪ್ರಾಬ್ಲಮ್. ಸೊ ಯಾರು ಕೂಡ ಇಲ್ಲದೆ ಇರೋಂಥ ರೂಮರ್ಸ್ಗಳನ್ನ ಸ್ಪ್ರೆಡ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.